ರಾಜಧಾನಿಯಲ್ಲಿ ಬಿಎಂಟಿಸಿ ಬಸ್ ಚಾಲಕನ ರಂಪಾಟದ ಸುದ್ದಿ ಇದು. ಮದ್ಯಪಾನ ಮಾಡಿ ಡ್ಯೂಟಿ ಅವರ್ನಲ್ಲಿ ಬಸ್ ಚಲಾವಣೆ ಮಾಡಿದ್ದಾನೆ. ಕುಡಿದ ಮತ್ತಲ್ಲೇ ಬಸ್ ಓಡಿಸಿದಂತಹ ಡ್ರೈವರ್ನನ್ನ ಮಹಿಳೆಯೊಬ್ಬರು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ನಡೆದಿರುವಂತಹ ಘಟನೆ ಇದು. ಅಡ್ಡಾದಿಡ್ಡಿಯಾಗಿ ಬಸ್ ಚಲಾಯಿಸಿದಂತಹ ಡ್ರೈವರ್ನ ಗಮನಿಸಿದಂತಹ ಮಹಿಳೆ, ಏನು ಮದ್ಯಪಾನ ಮಾಡಿ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. KA 57F 3660 ರಿಜಿಸ್ಟ್ರೇಷನ್ ಸಂಖ್ಯೆಯ ಬಸ್ ಇದಾಗಿದೆ. ಚಾಲಕನನ್ನ ಕಂಡು ವಿಡಿಯೋ ಮಾಡಿದ್ದಾರೆ ಮಹಿಳೆ. ಆ ಸಂದರ್ಭದಲ್ಲಿ ರಂಪಾಟ ಮಾಡಿದ್ದಾನೆ ಚಾಲಕ. ಮಹಿಳೆಯ ಜೊತೆಗೆ ಕೂಗಾಟವನ್ನು ನಡೆಸಿದ್ದಾನೆ. ಮಾಡಿದ್ದು ತಪ್ಪು, ಅದನ್ನು ಪ್ರಶ್ನೆ ಮಾಡಿದರೆ ಎಷ್ಟು ಜನರ ಜೀವ ಇದೆ ಇದರಲ್ಲಿ. ಇವನ ಹುಚ್ಚಾಟಕ್ಕೆ ಆ ಬಸ್ನಲ್ಲಿ ಹೋಗೋರು ಕೂಡ ಸಮಸ್ಯೆಗೆ ಒಳಗಾಗಬೇಕು, ಜೊತೆಗೆ ರಸ್ತೆಯಲ್ಲಿ ಹೋಗೋರು ಕೂಡ ಸಮಸ್ಯೆಗೆ ಒಳಗಾಗಬೇಕಾ? ನಡ್ಸಿ ಕುಡ್ದೆ ಓಡಿಸ್ತಾರ ನೀನು, ಅದಕ್ಕೆ ಹೆಂಗ್ ಓಡಿಸ್ತಾ ಇದ್ಯಾ? ನೆತ್ತ ಗಾಡಿ ಓಡಿಸು ಗಾಡಿದ ನೆತ್ತಿಗೆ ನೀನೇನ್ ಕೈ ತೋರ್ಸೋದು? ನೆತ್ತ ಗಾಡಿ ಓಡಿಸು ಅಷ್ಟೇ. ಅಲ್ಲಿ ವಯಸ್ಸಾದವ್ರು ನಿಂತವ್ರು, ಇನ್ನೊಬ್ರು ನಿಂತಿದ್ದಾರೆ. ಹೆಂಗ ನಂಗೆ ಬ್ರೇಕ್ ಆಗ್ತಿಲ್ಲ, ಮನ್ಸತ್ರ ಇಲ್ಲ ನಿಂಗೆ? ಏನ್ ಅನ್ಕೊಂಡಿದ್ಯಾ ನೀನು? ಮನ್ಸತ್ರ ಇಲ್ವಾ ನಿಂಗೆ? ರಪ್ಪ ರಪ್ಪ ಅಂತ ಬ್ರೇಕ್ ಆಗ್ತಿಲ್ಲ, ಬೇರೆಯವರೆಲ್ಲ ಓಡಿಸ್ತಿಲ್ವಾ? ಮುಂದೆ ಗಾಡಿ ಓಡಿಸ್ತಿಲ್ವಾ ಕರೆಕ್ಟ್ ಆಗಿ? ಕುಡ್ದಿದ್ಯಾ ನೀನು ನಿಜವಾಗ್ಲು? ನಿಮ್ಮಂತವ್ರಿಗೆ ಟೆಸ್ಟ್ ಮಾಡ್ಬೇಕು, ಕಾರಲ್ಲಿ ಇರೋರ್ಗೆಲ್ಲ ಟೆಸ್ಟ್ ಮಾಡೋದು. ಸರಿಯಾಗಿ ಗಾಡಿ ಓಡಿಸಿ ಅಷ್ಟೇ. ಅದೇ ಮರ್ಯಾದೆಯಿಂದಾನೆ ನೀವು ದಡೀಲಿ ಸ್ಟೇಷನ್ ಅಂತಕ್ಕೆ. ಅದಕ್ಕಿಂತ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀವಿ. ಹೋಗ್ ಗೊತ್ತಿದೆ ನನ್ಗೆ. ಕುಡಿದು ಗಾಡಿ ಚಲಾವಣೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಆತನ ಹಾವಭಾವ, ಆತನ ಮಾತುಗಳು ಗೊತ್ತಾಗ್ತಾ ಇದೆ. ಆಮೇಲೆ ಇಂಥವ್ರನ್ನೆಲ್ಲ ಕಂಡಕ್ಟರ್ ಇಲ್ವಾ, ಕಂಡಕ್ಟರ್ ಗೊತ್ತಾಗಲ್ವಾ? ಆತನಾದರೂ ಹೇಳಬೇಕಲ್ವಾ ಡಿಪೋನಲ್ಲಿ, ಹಿಂಗೆ ಕುಡಿದು ಬಂದು ಮಾಡ್ತಾರೆ, ನಾಳೆ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆಗೆ ಬರುತ್ತೆ ಅಂತ.